ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಎ.ಸಿ. ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು ಸ್ನೇಹಿತರೆ. ಮದ್ದೂರು ಮಂಡ್ಯ ಜಿಲ್ಲೆ. ಇದು ನಾನು ನಿಂತಿರ್ತಕ್ಕಂಥ ಜಾಗ ಮೇಯ್ನ್ ರೋಡು ಮದ್ದೂರು ಪೊಲೀಸ್ ಸರ್ಕಲಿಂದ ಟಿ ಬಿ ಸರ್ಕಲ್ಗೆ ಅಗಲೀಕರಣ ನಡೀತಾ ಇದೆ. ಇಲ್ಲೆಲ್ಲ ಅಂಗಡಿ ಮುಂಗಟ್ಟುಗಳು ತಲೆ ಎತ್ತಿದ್ವು ಸ್ನೇಹಿತರೆ. ಇಲ್ಲಿ ಫುಟ್ಪಾತ್ ಒಳಗಡೆ ಅದೆಲ್ಲ ಈಗ ಎತ್ತಿಸಿದ್ದಾರೆ. ಮಾನ್ಯ ನಮ್ಮ ಏನು ಉದಯ್ ಸರ್ ಶಾಸಕರಾದವರು, ಮದ್ದೂರಿನ ಶಾಸಕರು ಈ ಒಂದು ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಅಂತೇಳಿ ಡಬಲ್ ರೋಡ್ ಮಾಡೋಕ್ಕೆ ಹೊರಟಿದ್ದಾರೆ ಸ್ನೇಹಿತರೆ. ಅದು ನಿಜವಾಗ್ಲೂ ಶ್ಲಾಘನೀಯ. ಅಂದರೆ ತಲೆತಲಾಂತರದಿಂದ ಭಾಳಷ್ಟು ತೊಂದರೆಗಳು ಇದ್ದವು. ಅದನ್ನು ನಿವಾರಣೆ ಮಾಡೋಕ್ಕೆ ನಮ್ಮ ಏನು ಶಾಸಕರು ಮಾಡಿದ್ದಾರೆ, ಇದು ಅವರ ಆಸೆ ಈಡೇರಲಿ, ನಮ್ಮ ಜನಗಳಿಗೆ ಅನುಕೂಲ ಆಗಲಿ. ನಾನು ಒಬ್ಬ ಸಮಾಜ ಸೇವಕ, ಒಂದು ಸೋಷಿಯಲ್ ವರ್ಕರ್. ತಾಲೂಕು ತಹಸೀಲ್ದಾರ್ ಅವರು ನನಗೆ ಕೆಂಪೇಗೌಡ ದಿನಾಚರಣೆ ಸಂದರ್ಭದಲ್ಲಿ ನನ್ನನ್ನು ಸಮಾಜ ಸೇವಕ ಅಂತೇಳಿ ಸನ್ಮಾನ ಮಾಡಿದ್ದಾರೆ. ಆದರೆ ಈಗ ನಾನು ಇಲ್ಲಿ ತಮಗೆ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ಒಂದು ಜಾಗ ಏನಿದೆ ನೋಡಿ, ಇದು ತಹಸೀಲ್ದಾರ್ ಅಂಥೇಳಿ ಗೇಟ್ಗೆ ನೋಡಿ, ತಹಸೀಲ್ದಾರ್ ಮದ್ದೂರಿನ ತಹಸೀಲ್ದಾರ್ರವರ ಅಧಿಕೃತ ನಿವಾಸ ಸ್ನೇಹಿತರೆ. ಇದು ಇಲ್ಲಿ ಒಂದು ಬೋರ್ಡ್ ಇತ್ತು, ಆ ಬೋರ್ಡನ್ನು ತೆಗೆದಾಕ್ಬಿಟ್ಟಿದ್ದಾರೆ. ಈಗ ನೋಡಿ, ಇದರ ಒಂದು ಚಿತ್ರಣ. ಇದು ಅಧಿಕೃತ ನಿವಾಸ ಅಂದರೆ ಅವರು ಇಲ್ಲ ಅಂತ ಕಾಣಿಸ್ತದೆ. ತಹಸೀಲ್ದಾರ್ರವರು ಇದರ ಹಿಂಬದಿಯಲ್ಲೇ ತಹಸೀಲ್ದಾರ್ರವರ ಕಚೇರಿ ಇದೆ ಸ್ನೇಹಿತರೆ. ಇದರ ಹಿಂಬದಿಯಲ್ಲೇ ಇದೆ. ಹಾಗಾಗಿ ಇದು ಅಧಿಕೃತ ನಿವಾಸ ಆಗಿತ್ತು. ನಾನು ನೋಡಿದಂಥ ಮಟ್ಟದಲ್ಲಿ ಹಿಂದಿನ ಕೆಲವು ತಹಸೀಲ್ದಾರ್ಗಳು ಇಲ್ಲಿ ವಾಸ ಇದ್ದದ್ದು ನಾನು ಕಂಡಿದ್ದೀನಿ ಸ್ನೇಹಿತರೆ. ಆದರೆ ಈಗ ವಾಸ ಇಲ್ಲ ಅಂತ ಕಾಣಿಸ್ತದೆ. ಆದರೆ ಅವರ ಅಧಿಕೃತ ನಿವಾಸ ಅಂತೂ ಸತ್ಯ ಇದು ಸ್ನೇಹಿತರೆ. ಆದರೂ ಕೂಡ ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಳ್ಬೇಕಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ ಅಷ್ಟೇ. ಯಾಕೆ ಅಂತಂದರೆ ನಮ್ಮ ಭಾರತದ ಪ್ರಧಾನಿಯವರು ಹೇಳ್ತಾರೆ ಸ್ವಚ್ಛ ಭಾರತ್ ಅಂಥೇಳಿ ಒಂದು ಕಸಬರ ಇಟ್ಕೊಂಡು ಅವರು ಕಸ ಗುಡಿಸೋದನ್ನು ನಾನು ಕಣ್ಣಾರೆ ನೋಡಿದ್ದೀನಿ ಸ್ನೇಹಿತರೆ. ನೋಡಿ, ಒಂದು ತಾಲೂಕಿನ ದಂಡಾಧಿಕಾರಿಗಳು ತಮ್ಮ ಒಂದು ಅಧಿಕೃತ ನಿವಾಸವನ್ನು ಯಾವ ರೀತಿ ಇಟ್ಕೊಂಡಿದ್ದಾರೆ. ಇದು ನಾನೊಬ್ಬರು ತಹಸೀಲ್ದಾರ್ ಇದ್ದರು, ಅವ್ರನ್ನ ಕೇಳಿದಾಗ ನಮಗೆ ಬರೋದಿಲ್ಲ, ಅದು ಏನೋ ಲೋಕೋಪಯೋಗಿ ಇಲಾಖೆ ಅದೇನೋ ಅಂತ ಹೇಳಿದ್ರು. ಆಗ ನಾನು ಕೇಳಿದಾಗ ನೋಡಿ, ಮೇಡಮ್ನವ್ರು ಇದ್ದರು ಅವಾಗ, ಬಹುಶಃ ತಹಸೀಲ್ದಾರರು ನನಗೆ ಸನ್ಮಾನ ಮಾಡಿದವರು ಅವರು ಅಂತ ಕಾಣಿಸ್ತದೆ. ಈಗ ಯಾರೋ ಬೇರೆಯವ್ರು ಬಂದಿದ್ದಾರೆ, ಅದು ನನಗೆ ಪ್ರಸ್ತುತ ಅಲ್ಲ ಸ್ನೇಹಿತರೆ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಇಷ್ಟ ಇಲ್ಲ. ಈ ಒಂದು ನಿವಾಸ ಏನು ತಹಸೀಲ್ದಾರ್ರವರ ನಿವಾಸ ಅಂತ ಇಲ್ಲಿ ಒಂದು ಬೋರ್ಡ್ ಇತ್ತು, ಅದನ್ನು ತೆಗೆದಾಕಿದ್ದಾರೆ. ಬೋರ್ಡ್ ಇಲ್ಲ ಈಗ ಇಲ್ಲಿ. ಆದರೆ ಅದಕ್ಕೆ ಸಾಕ್ಷಿಯಾಗಿ ಈ ಗೇಟ್ ಮೇಲೆ ತಹಸೀಲ್ದಾರ್ ಅಂತ ಬರೆದಿದ್ದಾರೆ ಸ್ನೇಹಿತರೆ. ನೋಡಿ, ನಾನು ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಇದು ಸ್ವಚ್ಛ ಭಾರತದ ಒಂದು ಭಾಗ ಅಂತ ಕರಿಬೋದು, ಅಥವಾ ಅದೇನೋ ಒಂದು ಗಾದೆ ಮಾತಿದೆ ಸ್ನೇಹಿತರೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂಥೇಳಿ ಮಾನ್ಯ ತಹಸೀಲ್ದಾರ್ರವರು ಎಲ್ಲ ಕಡೆ ಏನೋ ಹಳ್ಳಿಗಳಿಗೆ ಅಥವಾ ಇನ್ನೊಂದು ಶಾಲೆಗೆ ಹೋಗಿ ನೀವು ಸ್ವಚ್ಛವಾಗಿ ಇಟ್ಕೋಬೇಕು, ನೀವು ಸ್ವಚ್ಛವಾಗಿರಿ ಅಂತ ಉಪದೇಶವನ್ನು ಕೊಡುವಂತಹ ಒಂದು ತಹಸೀಲ್ದಾರ್ರವರು ತಮ್ಮ ಅಧಿಕೃತ ನಿವಾಸವನ್ನು ಈ ರೀತಿ ಇಟ್ಟಿರುವುದು ಸರಿಯೇ ಅನ್ನೋದು ನನ್ನ ಪ್ರಶ್ನೆ ಸ್ನೇಹಿತರೆ. ಅಷ್ಟೇ, ಇನ್ನೇನು ಇಲ್ಲ. ಇದಕ್ಕೆ ಅಪಾರ್ಥವನ್ನು ಕೊಡಬಾರ್ದು. ನಾನೇನು ಯಾವ ಉದ್ದೇಶ ಇಟ್ಕೊಂಡು ನಾನು ಇದನ್ನು ವಿಡಿಯೋ ಮಾಡ್ತಾಯಿಲ್ಲ. ನೋಡಿ, ತಹಸೀಲ್ದಾರ್ ಅವರ ಅಧಿಕೃತ ನಿವಾಸ ಇದು. ಈ ಒಂದು ನಿವಾಸ ಅವರು ಇಲ್ಲ ಅಂತ ಅಂದರೂ ಕೂಡ ಇದನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋದು ಬೇಡವೇ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಬೇಡವೇ, ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಅನ್ನೋದು ನನ್ನ ಒಂದು ಪ್ರಶ್ನೆ. ನೋಡಿ, ಇಲ್ಲಿ ನೋಡ್ತಾ ಇದ್ದೀರಿ ಎಲ್ಲ. ನಾನೇನು ಸುಳ್ಳು ಹೇಳ್ತಾ ಇಲ್ಲ ಸ್ನೇಹಿತರೆ. ನಾನು ಸುಳ್ಳನ್ನು
ಯಾವುದೋ ಮನೆ ತಗೊಂಡೋಗಿ ಯಾವುದೋ ಎಲ್ಲೋ ತೋರಿಸ್ಬಿಟ್ಟವ್ರೆ, ಎಲ್ಲೋ ಗಿಮಿಕ್ ಮಾಡಿಬಿಟ್ಟವ್ರೆ, ಯಾವುದೋ ತಗೊಂಡೋಗಿ ಸೇರಿಸ್ಬಿಟ್ಟವ್ರೆ ಅಂತ ನನ್ನ ಅಪಾರ್ಥ ತಿಳಿಬೇಡಿ ಸ್ನೇಹಿತರೆ. ಇದು ತಾಲೂಕು ಏನು ತಹಸೀಲ್ದಾರ್ ಅವರ ಅಧಿಕೃತ ನಿವಾಸ. ಇದು ಹಿಂದೆ ಇದ್ದಂತಹ ತಹಸೀಲ್ದಾರ್ ಅವರು ಇಲ್ಲಿ ವಾಸ ಇದ್ದದ್ದನ್ನು ನಾನು ಕಂಡಿದ್ದೀನಿ ಸ್ನೇಹಿತರೆ. ನಾನೊಬ್ಬ ನಿವೃತ್ತ ಶಿಕ್ಷಕ. ನಾನು ಇಲ್ಲೇ ದಿನಂಪ್ರತಿ ಓಡಾಡ್ತಾ ಇರ್ತೀನಿ. ನೋಡಿ ಇಲ್ಲಿ ಮುಂದೆಗಡೆ ಅವರ ಇದನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ. ಅವರು ನಿರ್ದೇಶನ ಮೂಲಕ ಯಾರು ಒಂದಿಬ್ಬರು ಬಂದು ಕ್ಲೀನ್ ಮಾಡಿ ಇದನ್ನು ಒಂದು ಸ್ವಚ್ಛವಾಗಿ ಇಡ್ಬೋದಿತ್ತಲ್ವೇ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಸ್ವಚ್ಛ ಭಾರತ್ ಕಲ್ಪನೆಯ ಒಂದು ಭಾಗವಾಗಿ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾರೋ ಪಕ್ಕದಲ್ಲಿ ಯಾವುದೋ ಒಂದು ಕಚೇರಿ ಯಾವುದೋ ಇರಬೇಕು ಅಂತ ಕಾಣಿಸ್ತದೆ. ಯಾರೋ ಅವರು ಕೂಡ ಅಷ್ಟೇನು ಸ್ವಚ್ಛವಾಗಿ ಅದನ್ನು ಇಟ್ಕೊಂಡಿಲ್ಲ. ಇದು ನನಗೆ ಬೇಕಾಗಿಲ್ಲ. ಯಾಕಪ್ಪ ನಿನಗೆ ಬೇಕು ಇವೆಲ್ಲ ಅಂತ ಹೇಳುವಂಥ ಜನ ಭಾಳಷ್ಟು ಜನ ಇದ್ದಾರೆ. ಆದರೆ ನಾನು ನನ್ನ ಒಂದು ಏನೊಂದು ಸಮಾಜ ಸೇವೆ ಅನ್ನೋ ಒಂದು ಭಾಗವಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನು ಏನು ಮಾಡಬೇಕು, ಸ್ವಚ್ಛಗೊಳಿಸಬೇಕು. ಆ ಸ್ವಚ್ಛ ಭಾರತದ ಭಾಗದಲ್ಲಿ ಬರುವಂತಹ ಏನು ಅಭಿಪ್ರಾಯ ಇದೆ, ಸ್ವಚ್ಛ ಭಾರತದಲ್ಲಿ ಮುಖ್ಯವಾಗಿ ತಹಸೀಲ್ದಾರ್ ಅವರ ಮನೆ ಚೆನ್ನಾಗಿರಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್.